ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ರಿಗೂ MD ಹ್ಯಾಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಉಪನಿರ್ದೇಶಕ ಕಾರ್ಯಾಲಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2022. ಏನು ಸರ್, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀರಿ ಅಂತೀರಿ. ಸೊ ನಿಮಗೆ ನೆನಪಿರಲಿ, ಈಗ ಇನ್ನೇನು ಕೆಲವೇ ದಿನಗಳಲ್ಲಿ PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2025 ಏನು ಬರ್ತವೆಯಲ್ಲ, ಸೊ ಆ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂತಂದರೆ ಸುಮ್ಮನೆ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ನಾನು. ವಿಡಿಯೋಗಳ ಸರಣಿಯನ್ನು ನಿಮ್ಮ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ವಾರ್ಷಿಕ ಪರೀಕ್ಷೆಯ ಸರಣಿಗಳು, ಪ್ರಥಮ PUC ಮತ್ತು ದ್ವಿತೀಯ PUC, ಅದರಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆ ಆಗಿರ್ಬೋದು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಎಲ್ಲ ಸರಣಿಗಳನ್ನು ನಾನು ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ವಿಡಿಯೋಗಳನ್ನು ದಯವಿಟ್ಟು ಗಮನಿಸಿ ಮತ್ತು ನಿಮ್ಮ ಸ್ನೇಹಿತರುಗಳ ಶೇರ್ ಮಾಡಿ. ಯಾಕಂತಂದರೆ ಈ ವಿಡಿಯೋಗಳಿಂದ ನಿಮಗೆ 80 ಅಂಕ ಸಿಗೋದು ಅಷ್ಟೇ ಅಲ್ಲದೆ ಸ್ಕೋರಿಂಗ್ ಆಗ್ತದೆ ಮತ್ತು ಪಾಸಿಂಗ್ ಬೇಕಾಗಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳು ಅನುಕೂಲ ಆಗ್ತವೆ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ವಿಡಿಯೋಗಳು ಹೇಗೆ ಅನಿಸ್ತವೆ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಬನ್ನಿ ಪ್ರಶ್ನೆ ಪತ್ರಿಕೆ ಕಡೆ ಹೋಗೋಣ. ವಿಭಾಗ ಯಾವುದಾದರೂ 10 ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ. ಮೊದಲು ಹೆಂಗೆ ಪ್ರಶ್ನೆ ಪತ್ರಿಕೆ ಬರ್ತಾ ಇತ್ತು ಅಂತ ನೋಡಿದಾಗ 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇತ್ತು. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಯಾವುದು? ಗುಹೇಶ್ವರ. ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಕುದುರೆಗೆ ಹುಲ್ಲು ಹಾಕುವ ಕಾಯಕವನ್ನು ಮಾಡ್ತಾ ಇದ್ದ. 2023 ಏನು ಪ್ರಥಮ PUC ವಾರ್ಷಿಕ ಪರೀಕ್ಷೆ ಇದೆಯಲ್ಲ, ಸೊ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ನೋಡಿ. ಇನ್ನು ರಾವಣಾರಿ ಎಂದರೆ ಯಾರು? ರಾಮನನ್ನು ರಾವಣಾರಿ ಎಂದು ಕರೆಯುತ್ತಿದ್ದರು. ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು? ಕಡ್ಡಿ ಹಳ್ಳಕ್ಕೆ ಹೋಗಿದ್ದರು. ಕವಿಯ ಗುಂಡಿಗೆಯನ್ನು ಹಿಂಡುತ್ತಿರುವುದು ಯಾವುದು? ಉದಾಸೀನವಾಗಿ ಬಿಟ್ಟಂತಹ ಬಿಸಿ ಉಸಿರು ಅವರ ಗುಂಡಿಗೆಯನ್ನು ಹಿಂಡುತ್ತಿತ್ತು. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು? ಸೀಕು ಪಾಕುಗಳು ಚಾಕ್ಲೇಟ್ಗಳಾಗಿ ಬಡ ಮಕ್ಕಳಿಗೆ ಚಾಕ್ಲೇಟ್ ಆಗ್ತಿತ್ತು. ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಹೇಗಿರುತ್ತದೆ? ತಮಾಷೆಯಾಗಿರುತ್ತದೆ. ಮಾಸ್ತರಿಗೆ ಇನ್ನು ಎಷ್ಟು ವರ್ಷ ಸೇವೆ ಇತ್ತು ಎಂಬ ಪ್ರಶ್ನೆಗೆ ಉತ್ತರ 10 ವರ್ಷ ಸೇವೆ ಇತ್ತು. ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಅವನಿಗೆ ಜ್ಞಾನೋದಯ ಆಗ್ತದೆ. ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಯಾರು? ಅವರೇ ಕುಂತ್ಗಲ್ ರಂಗರಾವ್ರವರು. ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತಾರೆ? ಶಿವನ ಹೆಸರು. 2024 ಏನು ಹೋದ ವರ್ಷ ಪೂರ್ವವಾರ್ಷಿಕ ಪರೀಕ್ಷೆ ಇದ್ದಲ್ಲ, ಅಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಗಮನಿಸ್ತಾ ಹೋಗಿ. ಈ ವರ್ಷನೂ ಬಂದರೂ ಬರ್ಬೋದು. ಬೋಳೇಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯ ಆಯಿತು? ಪಿಶಾಚಿ ಕೊಟ್ಟ ಬೇರಿನಿಂದ ಅವನ ಹೊಟ್ಟೆ ನೋವು ಮಾಯವಾಗ್ತು ಅಂತ ಹೇಳ್ತೇನೆ. ರಾಜಕುಮಾರನಿಗೆ ಬಂದ ರೋಗ ಯಾವುದು? ಹೊಟ್ಟೆ ನೋವು. 2023ರಲ್ಲಿ 2 ಪ್ರಶ್ನೆಗಳು ಕೇಳಿದ್ದಾರೆ. ಬೋಳೇಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಹತ್ತಿಗೆ ಹೇಳುತ್ತಾಳೆ? ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಲಿ ಅಂತ ಹೇಳಿ ಅವನ ಹತ್ತಿಗೆ ಹೇಳ್ತಾಳೆ. ಕತ್ತಲೆಯ ನಿಜ ಜನಕ ಯಾರು ಅಂತ ಕೇಳಿದರೆ, ಶೈತಾನ ಕತ್ತಲೆಯ ಜನಕ ಅಂತ ಹೇಳ್ತಾರೆ. 2023ರಲ್ಲಿ ಕೇಳುವಂಥ ಪ್ರಶ್ನೆ. ಇನ್ನು ಆ ಭಾಗಕ್ಕೆ ಬಂದಾಗ ಯಾವುದಾದ್ರೂ 4 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥಪಡುತ್ತಾನೆ? ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡಾಗ ಅವನ ಕೈಯಲ್ಲಿದ್ದ ಆಯುಧ ಬಿದ್ದು ಹೋಯಿತು. ಹೃದಯದಲ್ಲಿದ್ದ ಯುದ್ಧ ಆಸಕ್ತಿ ಜರನೇ ಇಳಿದು ಹೋಯಿತು. ಕಣ್ಣಿನಿಂದ ಕಣ್ಣೀರು ಸುರಿಯತೊಡಗಿತು. ಮಗನು ತಂದೆಗೆ ಎಳ್ಳು ನೀರು ತರ್ಪಣ ಬಿಡಬೇಕಾದದ್ದು ರೂಢಿ. ಅದಕ್ಕೆ ವ್ಯತಿರಿಕ್ತವಾಗಿ ನಾನು ನಿನಗೇ ತರ್ಪಣೆ ಬಿಡುವಂತಾಯಿತು. ನೀನು ಹೀಗೆ ಕ್ರಮ ವ್ಯತ್ಯಾಸಗೊಳ್ಳಬೇಕು ಎಂದು ದುರ್ಯೋಧನ ಮಗನ ಶವವನ್ನು ಕಂಡು ಮರುಗಿದ. ತನುಮನ ದನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ? ಬಾಯಾರಿದವರಿಗೆ ನೀರನ್ನು, ಹಸಿದವರಿಗೆ ಅನ್ನವನ್ನು ನೀಡುವುದರಿಂದ ಅಲ್ಲಮ್ಮ ನಾಮದೇವ ಎಂದು ಹೇಳುತ್ತಾರೆ. ಶಿವಲಿಂಗವನ್ನು ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಚೆನ್ನಯ್ಯ ಶಿವಲಿಂಗವನ್ನು ಮತ್ತೆ ಮಲ್ಲಿಗೆ, ಸಂಪಿಗೆ, ಮರುಗ, ದವನ, ಪಚ್ಚೆ, ಸುರಗಿ, ಸುರಹೊನ್ನೆ, ಗಣಿಗಲ್ಲೆ ಮೊದಲಾದ ಹೂಗಳಿಂದ ಸಿಂಗರಿಸುತ್ತಿದ್ದನು ಅಂಥೇಳಿ ನೀವು ಉತ್ತರವನ್ನು ಇಲ್ಲಿ ಬರಿಬೇಕಾಗ್ತದೆ. ಒಟ್ಟು 4 ಪ್ರಶ್ನೆಗಳಿಗೆ ಬರಿಬೇಕು. ಮೃಗ ಪಕ್ಷಿಗಳನ್ನು ಸ್ವಾಮಿ ಹೇಗೆ ರಕ್ಷಿಸಿದನು? ಮೃಗ ಪಕ್ಷಿಗಳೆಲ್ಲ ಅಲ್ಲಿಯಲ್ಲಿಯೇ ಅವುಗಳಿಗೆ ಬೇಕಾಗುವ ಆಹಾರವನ್ನು ಸಿಗುವಂತೆ ಮಾಡುತ್ತಾನೆ. ತಾಯಿ ಮಕ್ಕಳನ್ನು ಸಲುವಂತೆ ಆದಿಕೇಶವ ದೇವನು ಮೃಗ ಪಕ್ಷಿಗಳಿಗೆ ಬೇಕಾದ ಆಹಾರವನ್ನು ಕೊಟ್ಟು ಸಲುಹುತ್ತಾನೆ. ಒಟ್ಟು ನಿಮಗೆ ಪದ್ಯ ಭಾಗದಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರೆ. 4 ಪ್ರಶ್ನೆಯನ್ನು ನೀವು ಬರೀಬೇಕು.
ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದ. ವೈದ್ಯಾಧಿಕಾರಿ ಹುಡುಗನ ನೋಡಿ, ವಸಿ ಏನೋ ಚೆನ್ನಾಗಿ ನೋಡೋ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಇದೆಯಲ್ಲಪ್ಪ ಎಂದು ಕುಚೇಷ್ಟೆ ಮಾಡಿದರು. ರಾಗಿಯಲ್ಲಿ ಯಾವ ಯಾವ ರೋಗಗಳನ್ನು ತಡೆಬಲ್ಲ ಗುಣವಿದೆ? ರಾಗಿಯಲ್ಲಿ ಮಧುಮೇಹ ರೋಗ ನಿಯಂತ್ರಿಸುತ್ತದೆ, ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ, ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ಆಗಿರುವುದರಿಂದ ಹೃದಯ ಬೇನೆ ಹಾಗೂ ಕ್ಯಾನ್ಸರ್ ತಡೆಯಬಲ್ಲ ಔಷಧಿ ಗುಣಗಳಿವೆ. ತೆಳ್ಳಗಾಗುವ ರಾಗಿ ಮುದ್ದೆ ಮಾಡಿಸಿ ಊಟ. ಹಸುಳೆ ರಾಗಿ ಪೌಷ್ಟಿಕ ಆಹಾರ. ರಾಗಿ ಹಿಟ್ಟನ್ನು ಸೂಪರ್ನಿಂದ ಮಕ್ಕಳು ನಳನಳಿಸುತ್ತಾರೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ. ಇದು ರಾಗಿಯಲ್ಲಿರುವಂತಹ ಒಂದು ಗುಣ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಟ್ಟು ನಿಮಗೆ 3 ಪ್ರಶ್ನೆಗಳು ಕೊಡಬೇಕು. ಇನ್ನು ಪದ್ಯಭಾಗ ಆದ ನಂತರ ಇನ್ನೊಂದು ಪೂರ್ವ ಗದ್ದೆಯಲ್ಲಿ ಸಾವಯ್ಯರಣ್ಣನ್ನು ತನ್ನ ಸಹೋದರನ ಆಸ್ತಿಯನ್ನು ಹೇಗೆ ಹಂಚಿದ? ಸತ್ಕಾರ ತನ್ನ ಸಹೋದರನಿಗೆ ಆಸ್ತಿಯನ್ನು 3 ಭಾಗ ಹಂಚಿ ಮಾಡಿದನು. ದುಡ್ಡಿರೋ ಪೆಟ್ಟಿಗೆ ಆಭರಣ ಸತ್ಕಾರನಿಗೆ ಹಾಗೂ ಒಳ್ಳೆಯ ಗದ್ದೆ ತೋಟ ಎಲ್ಲ ಸರದಾರ ಸೋಮಣ್ಣನಿಗೆ, ನರಿ ಹತ್ತಿರ ಇರೋ ಕಲ್ಲು ಮರಡಿ ಬೋಳೆಶಂಕರನಿಗೆ ಎಂದು ಭಾಗ ಮಾಡಿದನು. ಈ ರೀತಿ ಭಾಗವನ್ನು ಆ ವ್ಯಕ್ತಿ ಮಾಡ್ತಾನೆ. ಸೈತಾನು 3 ಪಿಶಾಚಿಗಳನ್ನು ಭೂಲಕ್ಕೆ ಕಳಿಸೋದು ಏಕೆ ಅಂತಂದರೆ, ಶಿವಪುರದ 3 ಜನರು ಸಹೋದರಾದ ಸೋಮಣ್ಣ, ಸಾವಾರ, ಕಾಮಣ್ಣ, ಬೋಳೆಶಂಕರ ಇವರ ನಡುವೆ ಬಿರುಕು ತಂದು ಯಾವ ರೀತಿ ಅವರು ಭೂಲೋಕಕ್ಕೆ ಕಳಿಸ್ಬೇಕು ಅಂತ ಹೇಳಿ ಒಂದು ಪಿಶಾಚಿಯನ್ನು ಭೂಲೋಕಕ್ಕೆ ಕಳಿಸ್ತಾರೆ. ನಿಮಗಿಲ್ಲಿ 3 ಪ್ರಶ್ನೆಗಳನ್ನು ನೀವು ಬಿಡಿಸಿದ್ರೆ ಒಟ್ಟು ನಿಮಗಿಲ್ಲಿ 20 ಅಂಕಗಳು ಸಿಗ್ತವೆ. ಇನ್ನು ಈ ಪ್ರಶ್ನೆ ಪತ್ರಿಕೆ ಸಂಬಂಧಿಸಿದ ಭಾಷಾಭ್ಯಾಸವನ್ನು ನೋಡಿದಾಗ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಸೂಚನೆ ಅನುಗುಣವಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ನೀವು ಇಲ್ಲಿ 12 ಅಂಕ ಪಡಿತೀರಿ. 10 ಅಂಕ ಒಂದು ಅಂಕದಲ್ಲಿ ಬರೆದ್ರೆ 2 ಅಂಕದ ಒಟ್ಟು ನೀವು 20 ಅಂಕ, ಒಟ್ಟು 30 ಅಂಕ. ಇಲ್ಲಿ 12 ಅಂಕ ತೊಗೊಂಡು 42 ಅಂಕಗಳು ಆಗ್ತವೆ. ಗಮನಿಸ್ತಾ ಹೋಗಿ. ದಡಿಗ ವೆಣೆ ಅಂದರೆ ಆಭರಣ, ದುರ ಎಂದರೆ ಯುದ್ಧ ಕಾಳಗ, ಪವಳ ಹವಳ, ಮುಗುಳು ಮೊಗ್ಗು ಅಂದರೆ ಪದಗಳ ನಾನಾ ಅರ್ಥ ಬರೀರಿ ಅಂತ ಕೊಳ್ಳಿದ್ದಾರೆ. ಯಾವುದಾದ್ರೂ 2 ಪದಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಪೊನ್ನಗಾಭರಣ, ಪೊನ್ನ ಪ್ಲಸ್ ಆಭರಣ, ಏಕೈಕ, ಏಕ ಪ್ಲಸ್ ಏಕ, ಏಕೈಕ, ರಸಾನುಭವ, ರಸ ಪ್ಲಸ್ ಅನುಭವ, ರಸ ಅನುಭವ, ಹಣ್ಣಿನಂಗಡಿ, ಹಣ್ಣಿನ ಅಂಗಡಿ. ಯಾವುದಾದ್ರೂ ಹೇಳಿದ್ರು ತತ್ಮ ರೂಪ ಬರೀರಿ ಅಂತ ಹೇಳಿದರೆ ಆಶ್ಚರ್ಯ, ಅಚ್ಚರಿ, ಯಾತ್ರೆ, ಜಾತ್ರೆ. ಇಲ್ಲಿ 2 ಶಬ್ದಗಳನ್ನು ಬರ್ಕೋತ ಹೋಗಿದ್ದೀನಿ. 2 ವಿರುದ್ಧ ಶಬ್ದಗಳು ಅಂದರೆ ಪರಿಚಯ, ಅಪರಿಚಿತ, ನಂಬಿಕೆ, ಅಪನಂಬಿಕೆ, ಸುಖ, ದುಃಖ. ಯಾವುದಾದ್ರೂ 2 ಅನ್ಯದೇಶಿ ಪದಗಳು ದವಾಖಾನೆ, ಮೇಜು. ಯಾವುದಾದ್ರೂ 2 ಸಮಾನಾರ್ಥಕ ಪದಗಳು ಕಾಡು, ಅರಣ್ಯ, ವಾರಿಜಿ, ಕಡಲು ಅಂತ ಹೇಳ್ತೀವಿ. ಯಾವುದಾದ್ರೂ 2 ಪದ ಗ್ರಾಂಥಿಕ ರೂಪ ಅಂತ ಕೇಳಿದರೆ ಬಿಸಿಲು, ಬಿಸಿಲು, ಮುಖ, ಮೊಗ. ಯಾವುದಾದ್ರೂ 2 ನುಡಿಗಳು ಸ್ವಂತ ವಾಕ್ಯದಲ್ಲಿ ಬೆಳೆಸಿ ಅಂತಂದರೆ ಪಿಸುಮಾತು. ಚೆನ್ನಾಗಿ ಅಭ್ಯಾಸ ಮಾಡುವಂತೆ ಗೆಳೆಯರಿಗೆ ಪಿಸುಮಾತು ಹೇಳಿದೆ. ಮೊರೆ ಹೋಗು, ಕಷ್ಟ ಕಾಲ ನಾವು ದೇವರ ಮೊರೆ ಹೋಗ್ತೀವಲ್ಲ ಅದು ಮೊರೆ ಹೋಗು. ಈ ರೀತಿಯಾದಂಥ ಏನಪ್ಪ ಅಂತಂದರೆ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ 1 ಅಂಕದ 10 ಅಂಕಗಳು, 2 ಅಂಕದ 20 ಅಂಕಗಳು, ಭಾಷಾಭ್ಯಾಸ 12 ಅಂಕ, ಒಟ್ಟು 42 ಅಂಕ. ಸರಳವಾಗಿ ಪಾಸ್ ಆಗ್ತೀರಿ. ಪಾಸಿಂಗ್ ಅಂಕಗಳು ನಿಮಗೆ ಇಲ್ಲಿ ಸಿಗ್ತವೆ. ಸೊ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗೆ ಅನಿಸ್ತಾಳೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.